ನಾಳೆ ಇದೇ ಈಗ ಒಂದು ರೀತಿ ನಾನು ಹೇಳೋದು ಈಗ ಏನು ಒಂದು ರೀತಿ ಹೌದು ನಿಮ್ಮ ಪ್ರಕಾರ ನಿಮ್ಮ ಪ್ರಶ್ನೆಗೂ ಕೂಡ ನಾನು ಬರ್ತೀನಿ. ಈಗ ಮಾಡ್ತಾ ಇರುವಂತಹ ಅಥವಾ ನಿಮ್ಮ ಒಂದು ಬೇಡಿಕೆ ಏನಿದೆ ಇದರಿಂದ ಸಮಾಜದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯನಾ? ಮೇಡಮ್, ನಾವು ಇವತ್ತು ಪ್ರತಿಯೊಂದು ಜಾತಿಯಲ್ಲೂ ಕೂಡ ಹಿಂದುಳಿದಿರ್ತಕ್ಕಂಥ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಜಾತಿಯಲ್ಲೂ ಹಿಂದುಳಿದಿದ್ದಾರೆ. ನೀವು ಆ ರೀತಿ ನಿಮ್ಮದು ಒಳ್ಳೆ ಉದ್ದೇಶ ಇದೆ ಅನ್ನೋದೇ ಆಗಿದ್ದಿದ್ರೆ ಜನರಲ್ ಆಗಿ ಮಾಡಿಬಿಡಿ, ಎಲ್ಲ ಜಾತಿಗಳಲ್ಲಿ ಹಿಂದುಳಿದಿರ್ತಕ್ಕಂಥವ್ರಿಗೆ ನಾವು ಇದು ಮಾಡ್ತೀವಿ ಅಂತೇಳಿ ನೋಡೋಣ. ಹಾಗಾದರೆ ನಿಮಗೆ ಇಚ್ಛಾಶಕ್ತಿ ಇದೆ ಅನ್ನೋದಾದರೆ ನಿಮ್ಮ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಆಗಿರ್ಬೋದು, BBMP ಆಗಿರ್ಬೋದು, ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ನಿಮಗೆ ಅನುಕೂಲ ಆಗಬೇಕು ಅಂತಂದರೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ದುರುದ್ದೇಶ ಕೂಡ ಇದರೊಳಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇವ್ರಿಗೆ ಸರ್ಕಾರಗಳು ಸರಿಯಾಗಿ ನಡ್ಸೋಕ್ಕಾಗ್ತಾಯಿಲ್ಲ. ಯಾವ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇವತ್ತು ಸರ್ಕಾರಗಳು ದಿವಾಳಿ ಎದ್ದೋಗ್ತಾ ಇದೆ. ಯಾವ ಜಾತಿ ಧರ್ಮಗಳನ್ನು ಹೊಡೆದ್ರೆ ಯಾವ ರೀತಿ ನಾವು ಆಳ್ಬೋದು, ಯಾವ ರೀತಿ ಓಟ್ ಪಡ್ಕೋಬೋದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅಣ್ಣ ಕೂಡ ಒಪ್ತಾರೆ ಅಂತ ಕಾಣುತ್ತೆ. ಗುರು ವಿರಕ್ತರು ಏನಾದ್ರೂ ಒಂದಾದ್ರೆ ಇವ್ರು ಇವತ್ತು ಬೀದಿಗೆ ಬರ್ತಾರೆ. ಈ ಸರ್ಕಾರದ ಹುನ್ನಾರ ಏನು ಅಂತಂದ್ರೆ ಈ ರೀತಿ ಎಲ್ಲರೂ ಒಂದಾಗ್ಬಿಟ್ರೆ ನಮಗ ಲಾಭ, ರಾಜಕೀಯ ಲಾಭ ಸಿಗಲ್ಲ ಅನ್ನೋದು ಅವ್ರು ಹೇಳೋ ಅರ್ಥದಲ್ಲಿ ಬೇರೆ ರಾಜಕಾರಣ ಇದೆ. ನಾನು ಹೇಳ್ತೀನಿ, ಇವತ್ತಿನ ದಿನದಲ್ಲಿ ಗುರು ವಿರಕ್ತರೆಲ್ಲ ಒಂದಾಗಿದ್ದಾರೆ. ಕಳ್ಳಬೇಡ ಕೊಳ್ಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡೆದು ಯಾರು ಹೇಳಿದ್ದನ್ನ? ಈ ಮಾತುಗಳನ್ನ ಪಂಚಪೀಠಾಧಿಪತಿಗಳು ಇವತ್ತು ಹೇಳ್ತಾವ್ರೆ. ಎಲ್ಲರನ್ನು ಒಪ್ಕೊಳ್ಳುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವರು ಅಥವಾ ನಮ್ಮ ವಚನ ಸಾಹಿತ್ಯದ ಇಷ್ಟು ಅಗಾಧವಾದಂತಹ ಭಂಡಾರ ಇದ್ರೂ ಕೂಡ ಇವತ್ತಿನ ಜನ ಎಲ್ಲಿಗೆ ಸಾಕ್ತಾ ಇದ್ದಾರೆ? ಯಾವ ಅನುಯಾಯಿಗಳು ಇದನ್ನ ಇಟ್ಕೊಂಡು ನಡೀತಾ ಇದ್ದಾರೆ ಮುಂದಕ್ಕೆ? ಯಾವ ರಾಜಕಾರಣಿಗಳು ಇದ್ರ ಬೇಸ್ ಮೇಲೆ ನಡೀತಾ ಇದ್ದಾರೆ? ಇದನ್ನ ನಾವು ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ. ಅದನ್ನ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡೋದೇ ಆದ್ರೆ ಈ ವೇದಿಕೆಯಲ್ಲಿ ನಾನು ಒಂದು ಮಾತು ತಮ್ಗೆ ಹೇಳಕ್ ಹೇಳ್ತೀನಿ. ಬಸವಣ್ಣ ಎಷ್ಟು ವಿಸ್ತಾರವಾಗಿ ವ್ಯಾಪಿಸಿದ್ರು ಅಷ್ಟೇ ವಿಸ್ತಾರವಾಗಿ ಸಂಕುಚಿತವಾಗಿ ಬೆಳೆಯಕ್ಕೆ ಬಿಡ್ತಾರೆ ಈ ಸಮಾಜ ಜನ. ಯಾರು ಅಂತಂದರೆ ರಾಜಕಾರಣಿಗಳಿರ್ಬೋದು, ಸಂಘ ಸಂಸ್ಥೆಯ ಮುಖಂಡರುಗಳು, ಇವರೆಲ್ಲ ಬಸವಣ್ಣನ ಬರೀ ಭಾಷಣ ವಸ್ತುಗಳು ಮಾಡ್ಕೊಂಡಿದ್ರೆ ವಿನಃ ಆಚರಣೆಗೆ ತರುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಆ ಮಾತು ನಾನು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದೆ. ಇದು ಇವತ್ತು ಭಾಷಣದ ವಸ್ತು ಬಸವಣ್ಣ ಆಗಬಾರ್ದು. ಆದರೆ ಬಸವಣ್ಣನಂತ ಎಲ್ಲರನ್ನು ಹಪ್ಕೊಂಡು ಹೋಗೋಂಥದ್ದು ಇವನಾರವ ಎಂದು ಏನು ಅವ್ರು ಹೇಳಿದ್ದಾರೆ, ಎಲ್ಲರನ್ನು ಕರ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು. ಆ ಕೆಲಸ ನಾವು ಇವತ್ತು ಮಹಾಸಭೆ ಮಾಡ್ತಾಯಿದ್ವಿ. ಮಹಾಸಭೆ ಇವತ್ತು ಬಹುಶಃ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಪಂಚಪೀಠಾಧಿಪತಿಗಳನ್ನು ಕೂಡ ಮಹಾಸಭೆಯಲ್ಲಿ ಕರೆದು ನಾವು ಸಭೆಗಳು ಮಾಡಿದ್ದೇವೆ. ಗುರು ವಿರಕ್ತರನ್ನೆಲ್ಲ ಸೇರಿಸಿ ಸಭೆಗಳನ್ನ ನಾವು ಮಾಡಿದ್ದೇವೆ. ನಿಮಗೆ ಗೊತ್ತಿರಬೇಕು, ಕೂಡಲ ಸಂಗಮದಲ್ಲಿ ವಿರೋಧ ಇಲ್ಲ. ಇದು ನೀವು ಕೆಲವರು ಅಲ್ಲಲ್ಲೇ ವಿರೋಧ ಇಲ್ಲ. ಬಹುಶಃ ನಾವು ನೀವು ಇಲ್ಲಿ ಕುತ್ಕೊಂಡು ಮಾತಾಡೋಂತ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಕರೆಕ್ಟಾ ಕುಲಕರ್ಣಿ ಅವ್ರು, ಗಂಗಾಧರ್ ಕುಲಕರ್ಣಿ ಅವರೇ? ವಿರೋಧನೇ ಇಲ್ಲ ಇದಕ್ಕೆ. ಒಕ್ಕೋರಲ್ಲ ಅಭಿಪ್ರಾಯ ಇದೆ, ಒಕ್ಕೋರಲ್ಲ ಮಂಡನೆ ಇದೆ. ನಾವು ಎಲ್ಲರೂ ಕೂಡ ಒಂದಾಗಿ ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ಇದ್ರೊಳಗೆ ವೀರಶೈವ ಲಿಂಗಾಯತದೊಳಗೆ ಪಂಚಮಸಾಲಿನೂ ಸಹ ದೊಡ್ಡದಾದಂತ ಒಂದು ವರ್ಗ. ಅದರ ಪ್ರಮುಖರಾದಂತ ಪೂಜ್ಯ ಸ್ವಾಮೀಜಿ ವಚನಾನಂದರು ಹಿಂದೂ ಧರ್ಮದಿಂದ ನಾವು ಅವಿಭಾಜ್ಯ ಅಲ್ಲ, ನಾವು ಒಂದೇ ಅನ್ನುವಂತ ವಿಚಾರವನ್ನು ಅವರು ಬಹಳಷ್ಟು ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಬಸವಣ್ಣವ್ರ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗ್ಲಿ ಯಾರಿಗೂ ತಕರಾರಿಲ್ಲ. ಅವ್ರ ವಚನಗಳನ್ನ ಹೇಳ್ತಾ ಇದ್ದಾರೆ, ಅವ್ರ ವಚನಗಳನ್ನು ಹೇಳಲೇಬೇಕು, ಅದು ನಮ್ ಕರ್ತವ್ಯ. ಯಾಕಂದ್ರೆ ಅಂತ ದಾರ್ಶನಿಕ ಜಗತ್ತೊಳಗೆ ಬಹುಶಃ ಸಿಗ್ಲಿಕ್ಕಿಲ್ಲ. ಆದ್ರೆ ಇವತ್ತು ಆ ಬಸವಣ್ಣನವ್ರ ಹೆಸರನ್ನು ಹೇಳ್ಕೊಂಡು ನಾವೆಲ್ಲ ಒಂದಿದ್ದೀವಿ ಅಂತ ಹೇಳ್ಕೊಂಡು ಈ ರೀತಿಯಾದಂತಹ ರಾಜಕೀಯ ಒಂದು ಹುನ್ನಾರಗಳು ನಡೀತಾ ಇದ್ರೆ ಅದಕ್ಕೆ ವಿರೋಧ ಇದೆ. ಯಾರ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅದನ್ನ. ಆದ್ರೆ ಹುನ್ನಾರಗಳನ್ನು ನಾವು ವಿರೋಧ ಮಾಡ್ತಾ ಇದ್ವಿ. ಇನ್ನು ಸುಮ್ಮನೆ ಎಲ್ಲರೂ ಒಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಇವತ್ತು ಅದನ್ನ ನಮ್ಗೆ ಕಾಣಿಸ್ಲಿಕ್ಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಎಲ್ಲಾ ಪಾರ್ಟಿಯಲ್ಲೂ ಸಹ ಅಪಸ್ವರಗಳು ಇದ್ದೇ ಇದ್ದಾವೆ. ಹೀಗಾಗಿ ಹಿಂದೆ ಈಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂತ ಸಂದರ್ಭದೊಳಗೆ ಇಡೀ ದೇಶದೊಳಗೆ ಇಡೀ ರಾಜ್ಯದೊಳಗೆ ಇದ್ರ ಸಲುವಾಗಿ ಆಂದೋಲನಗಳು ಇಡೀ ರಾಜ್ಯದಲ್ಲಿ ನಡೀತು. ಅದ್ರ ಪರಿಣಾಮ ಏನಾಯ್ತು? ರಾಜಕೀಯ ವಿಪ್ಲವ ಆಯ್ತು. ಅವಾಗ ಈಗ 2.5 ವರ್ಷ ಆದ ನಂತರ ಸಿದ್ದರಾಮಯ್ಯವ್ರು ಅವಾಗ ಏನ್ ಹೇಳಿದ್ರು ಅದನ್ನ ಈಗ ಅದನ್ನ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅವಾಗ ಅದನ್ನ ರಾಜಕಾರಣಕ್ಕಾಗಿ ಉಪಯೋಗಿಸ್ಕೊಂಡ್ರು. ಅದ್ರ ಪರಿಣಾಮವಾಗಿ ಸರ್ಕಾರ ಬದಲಾವಣೆ ಆಯ್ತು. ಈಗ ಮತ್ತೊಂದ್ಸರಿ ಈ ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡಿ ಮತ್ತೆ ತಮ್ಮ ಬಚಾವ್ ಮಾಡ್ಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಬರ್ತಾ ಇರುವಂಥದ್ದು.
ಪ್ರಾಮಾಣಿಕ ಕಳಕಳಿ ಇದ್ರೆ ಯಾರಿಗೂ ಸಹ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ವರದಿಗಳಲ್ಲಿ ಯಾವ ರೀತಿಯಾದಂತ ಗೋಲ್ಮಾಲ್ಗಳಾಗಿದ್ದಾವೆ, ಯಾವ ರೀತಿಯಾದಂತ ತಮಗೆ ಬೇಕಾದಂತ ಮೂಗಿನ ನೇರಕ್ಕೆ ವರದಿಗಳನ್ನ ತಯಾರು ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಆ ವರದಿಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಯಾವ ರೀತಿಯಾಗಿ ಸಮಾಜವನ್ನು ಇನ್ನೂ ಎಷ್ಟು ಹೊಡೆಯವರಿದ್ದೀರಿ ನೀವು, ಇನ್ನೂ ಎಷ್ಟು ನಮ್ಮ ಸಮಾಜದ ಮಧ್ಯದಲ್ಲಿ ಕಂದಕವನ್ನು ನಿರ್ಮಾಣ ಮಾಡೋರಿದ್ದೀರಿ. ಇದನ್ನ ಬಿಡಿ, ಅವ್ರಿಗೆ ಸರಿಯಾದಂತ ಸೌಲಭ್ಯಗಳನ್ನು ಸಿಗ್ಬೇಕಾಗಿದೆ, ಪ್ರಾಮಾಣಿಕವಾಗಿ ಏನ್ ಸಿಗಬೇಕಾಗಿದೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ವೋಟ್ ಬ್ಯಾಂಕ್ ಹೊರಗಿಟ್ಟು ಯೋಚನೆ ಮಾಡಿ, ರಾಜಕೀಯವನ್ನು ಹೊರತುಪಡಿಸಿ ಯೋಚನೆ ಮಾಡಿ. ಇವತ್ತು ಸಾಕಷ್ಟು ಸಮುದಾಯದವರಿಗೆ ಪಾಪ ವಿದ್ಯಾಭ್ಯಾಸಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಇವತ್ತು ನಾನು ನಿಜವಾಗಿಯೂ ಸಹ ವೀರಶೈವ ಲಿಂಗಾಯತ ಪರಂಪರೆಯ ಎಲ್ಲ ಮಠಗಳಿಗೂ ನಾನು ಅಭಿನಂದನೆ ಹೇಳಬೇಕು. ಎಂಥ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ಅಷ್ಟು ಮಾಡ್ತಾ ಇರುವಂತ ಒಂದು ಆ ಸಮಾಜದೊಳಗೆ ಮತ್ತು ಇವತ್ತು ಈ ರೀತಿಯಾಗಿ ಮತ್ತೆ ಅಲ್ಲಲ್ಲೇ ಭೇದ ಭಾವಗಳನ್ನು ಸೃಷ್ಟಿ ಮಾಡುವಂತದ್ದು ನಿಜವಾಗಿಯೂ ಸಹ ಒಂದು ರೀತಿ ಎಲ್ಲ ಸಮಾಜವನ್ನ ದಾರಿ ತಪ್ಪಿಸುವಂತದ್ದು ಒಡೆಯುವಂತ ಕೆಲಸ ನಡೀತಾ ಇದೆ. ಇವತ್ತು ಎಲ್ಲಾ ವೀರಶೈವ ಲಿಂಗಾಯತ ಪರಂಪರೆಯವರು ಎಷ್ಟು ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ವಿದ್ಯಾಸಂಸ್ಥೆಗಳನ್ನ. ಸೊ ಈ ರೀತಿಯಾಗಿ ತಂದು ಮತ್ತೆ ಅಲ್ಲಿ ನಡುವ ಭಿನ್ನಾಭಿಪ್ರಾಯವನ್ನು ಹುಟ್ಟಾಕುವಂತದನ್ನು ಬಿಟ್ಟು ಇವತ್ತು ಆ ಮಠಗಳಿಗೆ ಏನೇನ್ ಪ್ರಾಮಾಣಿಕವಾಗಿ, ಆ ಸಮುದಾಯಗಳಿಗೆ ಏನೇನ್ ಪ್ರಾಮಾಣಿಕವಾಗಿ ಸಿಗ್ಬೇಕು ಅದನ್ನ ನೇರವಾಗಿ ಕೊಡ್ತಾ ಹೋದ್ರೆ ಯಾರೂ ಸಹ ವಿರೋಧ ಮಾಡುವಂತ ಪ್ರಮೇಯ ಬರುವುದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ರಾಜಕೀಯಕರಣದಿಂದ ಹೊರಗೆ ಮಾತ್ರ ನಿಜವಾಗಿ ಯಾರು ಶೋಷಿತರಾಗಿದ್ದಾರೆ, ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅಲ್ವಾ ಲಿಂಗಾಯತ? ಖಂಡಿತ. ಅದಕ್ಕಿಂತ ಮುಂದೆ ಒಂದು ಮಾತು ಹೇಳಬೇಕಾಗ್ತದೆ. ದಯಮಾಡಿ ಮಾಧ್ಯಮಗಳು ಯಾವಾಗಲೂ ಕೂಡ ಯಾವ ಒಂದು ಸಮಾಜದಲ್ಲಿ ಯಾರ್ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆಲ್ಲ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರಿಗೆ ನೆರವು ಸಿಗಬೇಕು ಅಂತ ಅದಕ್ಕೆ ನೀವು ಮಾಡಿರ್ತಕ್ಕಂಥ ಪ್ರಯತ್ನ ಶ್ಲಾಘನೀಯ. ಮಾಡಿದ್ದೀರಾ, ತಮ್ಮ ಕೈಲಿ ಆದಷ್ಟು ಇದು ಕೂಡ ಮಾಡಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಯಾವೊಂದು ಹಿಂದುಳಿದ ವರ್ಗಗಳ ಆಯೋಗ ದತ್ತಾಂಶಗಳನ್ನು ಬಿಡುಗಡೆ ಮಾಡಿತ್ತು ಮೇಡಮ್, ಗುರುತಿಸದೇ ಇರತಕ್ಕಂಥ ಇನ್ನೂ 398 ಸಮಾಜಗಳು ಹಾಗೆ ಉಳ್ಕೊಂಡಿದೆ, ಜಾತಿಗಳು ಪತ್ತೆಯಾಗಿರ್ತಕ್ಕಂಥದ್ದು. ಸರಿಸುಮಾರು ದತ್ತಾಂಶ ಸಂಗ್ರಹಕ್ಕೆ ಒಳಗಾದ ಜನ 5,98,14,942 ಆದರೆ ಜಾತಿ ಬಹಿರಂಗಪಡಿಸಲು ನಿರಾಕರಿಸಿದವರು 2,53,000 ಜನ. ದಯಮಾಡಿ, ಯಾಕೆ ಅಂತಂದರೆ ಜನಗಳಿಗೂ ಜಾಗೃತಿ ಬೇಕಾಗ್ತದೆ. ಮತ್ತೊಂದು, ಯಾವುದೇ ಜಾತಿ ಸೇರಿದವರಲ್ಲ ಅಂತ ಹೇಳಿರ್ತಕ್ಕಂಥದ್ದು 1,34,390 ಜನ ಇದ್ದಾರೆ. ಜಾತಿ ಗೊತ್ತಿಲ್ಲ ಅಂದಿರ್ತಕ್ಕಂಥವ್ರು 1,94,000 ಜನ ಇದ್ದಾರೆ. ಇವರೆಲ್ಲ ಇದರಲ್ಲಿ ಇರ್ತಕ್ಕಂಥ ಯಾವುದು ಹಿಂದುಳಿದ ವರ್ಗಗಳ ಆಯೋಗ ಇಲ್ಲ ಹೇಳ್ತಿಲ್ಲ. ಜನಗಳು ಜಾಗೃತಿ ಆಗ್ಬೇಕಾಗ್ತದೆ. ಇವತ್ತು ಕೂಡ ಯಾರು ಹುನ್ನಾರ ಮಾಡಕ್ ಹೊರಟಿದ್ದಾರೆ ಇಂಥವ್ರಿಗೂ ನಾವು ಕಲಿಸಬೇಕು. ಜಾತಿ ಬೇಕಿಲ್ಲ ನಮಗೆ ಅನ್ನೋರು ಕೂಡ ಇರಬಹುದಲ್ಲ ಸರ್? ಮೇಡಮ್, ಒಂದು ಮಾತು, ಜಾತಿ ಬೇಕಿಲ್ಲ ಅಂತಕ್ಕಂಥದ್ದೆಲ್ಲ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಯಾರು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ ಅವ್ರಿಗೆಲ್ಲ ಕೂಡ ನಾವು ಮೇಲಕ್ಕೆತ್ತಬೇಕು ಅಂತಕ್ಕಂಥದ್ದು ಎಲ್ಲ ಸರ್ಕಾರಗಳ ಒಂದು ನಿಲುವಾಗಿರ್ತಕ್ಕಂಥದ್ದು. ಅವ್ರನ್ನ ಮುಂದಕ್ಕೆ ತರಲೇಬೇಕು ಸಮಾಜದ ಮುನ್ನೆಲೆಗೆ. ಅಂತವ್ರಿಗೆ ಏನಾದ್ರೂ ನಾವು ಸಹಾಯ ಮಾಡಬೇಕು ಅನ್ನೋದಾದ್ರೆ ಜನಗಳು ಕೂಡ ಎಲ್ಲ ಜಾಗೃತಿ ವಹಿಸ್ಕೋಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಮೇಡಮ್, ಮನೆಗಳಿಗೆ ಯಾವೊಂದು ಜನಗಣತಿ ಬಂದಂತ ಸಂದರ್ಭದಲ್ಲಿ ಜನಗಳು ಕೂಡ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಡೋದಿಲ್ಲ. ಅದ್ರ ಬಗ್ಗೆ ಮಾತಾಡ್ತೀನಿ ಸರ್.